ವರೇನ್ ಇವ್ರು ಏನು 2 ಲಕ್ಷ ಯಾರಿಗೋ ಕೊಡ್ಬೇಕು ಅಂತ ಹೇಳಿದ್ರು ಅದನ್ನ ನಾನು ಕೊಡ್ತೀನಿ, ಯಾರಿಗೋ ಕೊಡ್ಬೇಕು ಅಂತ ಹೇಳಿದ್ರು ಅದನ್ನ ನಾನು ಕೊಡ್ತೀನಿ. ಯಾರು ಹೆಲ್ಪ್ ಮಾಡಲಿಲ್ಲ, ಬಹಳ ನೋವಾಯ್ತು. ದರ್ಶನ್ ಅವ್ರ ಹತ್ರ ಹೋದೆ, ಸೋಮವಾರ ಬನ್ನಿ ಅಂದ್ರು. ಪಾಪ ಎಲ್ಲೋ ಇಟ್ಟಿದ್ದನ್ನ ಪಾಪ ಕೊಟ್ಟರು. ಅದು ಬಹಳ ನನಗೆ ಬಹಳ ಅನುಕೂಲ ಆಯ್ತು ಆ ಟೈಮಲ್ಲಿ. ದರ್ಶನ್ ಹರೀಶನ ಮನೆಗೆ ಅವರ ಆಪ್ತರನ್ನ ಕಳಿಸಿ ಒಂದಷ್ಟು ಅವನು ಚಂದ ಇರಬೇಕು ಅಂತ ಹೇಳಿ ಒಂದಷ್ಟು ದುಡ್ಡನ್ನ ಕಳಿಸಿ ಶೋರ್ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಬಂದು ಒಂದು ಬ್ಯಾಗ್ ಕೈ ಹಾಕೋದು, ಕೈಯಲ್ಲಿ ಒಂದಷ್ಟು 500 ರೂಪಾಯಿ ನೋಟ್ಗಳು ಎತ್ತಿ ನನ್ನ ಕೈಯಲ್ಲಿ ಇಟ್ಬಿಟ್ಟು ನಾನು ಆ ದುಡ್ಡು ಬೇಡ ಅಂದಾಗ ಮಾಸ್ಟರ್ ನಿಮ್ಮ ತಾಯಿ ಬೇರೆ ಇಲ್ಲ, ನಮ್ಮ ತಾಯಿ ಬೇರೆ ಇಲ್ಲ, ನೀವು ಫಸ್ಟ್ ಎಲ್ಲ ಕಾರ್ಯ ಮುಗಿಸ್ಕೊಂಡು ನಾನು ನಾಳೆ ಬನ್ನಿ ಅಂತ ಕಳಿಸ್ಬಿಟ್ಟು. ಬಟ್ ನಿಮ್ಗೆ ಇಷ್ಟು ಕಷ್ಟ ಕಾಲದಲ್ಲಿ ಆ ಟೈಮಲ್ಲಿ ನಿಮಗೆ ಇಂಡಸ್ಟ್ರಿ ಸಹಾಯ ಮಾಡ್ತಾ? ಯಾರು ನನಗೆ ಸಹಾಯ ಮಾಡಿಲ್ಲ. ನಾನು ಸಹಾಯ ಮಾಡಿದರೆ ದರ್ಶನ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ನಮ್ಮ ಪಾರ್ಗೆ ದೇವರು ದರ್ಶನ್. ಇಂದ ಸ್ಟಾರ್ಟ್ ಮಾಡಿ ಇವತ್ತು ಯಾವ ಏನಿಗೆ ಹೋಗಿದ್ದಾರೆ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತು ಗುರಿ ಇಲ್ದೇನೋ ಎಷ್ಟೋ ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಅವ್ರೆಲ್ಲೂ ನಾನು ಮಾಡಿದ್ದೀನಿ ಅವ್ರು ಗೊತ್ತೇ ಇರೋವೇನೋ, ಇದುವರೆಗೂ ಚಾನ್ಸೇ ಇಲ್ಲ. ಆ ರೀತಿ ಆ ವ್ಯಕ್ತಿತ್ವ ಅವರು ದರ್ಶನ್ ಸರ್. ಇನ್ನೊಂದು ಕೇಳಬೇಕು ಕ್ವಶನ್ ತುಂಬಾ ದಿನ ಕಾಡ್ತಾ ಇತ್ತು, ನಿಜನ ಸುಳ್ಳು ಗೊತ್ತಿಲ್ಲ ಸರ್. ಇದು ಔಟ್ ಆಫ್ ದ ಬಾಕ್ಸ್ ಕ್ವಶನ್. ಇದು ಕಿರುತೆರೆ ಲೋಕದ ಅತ್ಯಂತ ದೊಡ್ಡ ಶೋಗಳಲ್ಲಿ ವೀಕೆಂಡ್ ವಿತ್ ರಮೇಶ್ ಕೂಡ ಒಂದು. ಅಲ್ಲಿ ತಾವು ಕಾರ್ಯಕ್ರಮಕ್ಕೆ ಹೋಗ್ತೀರಿ, ಆ ಕಾರ್ಯಕ್ರಮಕ್ಕೆ ದರ್ಶನ್ ಹೋದಾಗ ಒಂದು ರೆಮ್ಯುನರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೆಮ್ಯುನರೇಷನ್ ನಾನು ತಗೊಳ್ಳಲ್ಲ, ಅಂದ್ರೆ ದರ್ಶನ ತಗೊಳ್ಳಲ್ಲ. ಆದ್ರೆ ಒಂದಷ್ಟು ಜನ ರೈತರಿಗೆ ಹಸುಗಳನ್ನು ಕೊಡಿಸ್ಬಿಡಿ ಅಂತ ತಾವು ಹೇಳ್ತೀರಿ ಅಂತ ನಾನು ಎಲ್ಲೋ ಕೇಳ್ಪಟ್ಟಿದ್ದೆ. ಇಸ್ ಇಟ್ ಟ್ರೂ? ಆ ಸತ್ಯ ತಾವು ಹೇಳ್ಬಾರ್ದು ಅಂತಾರೆ ಅಥವಾ ಗೊತ್ತಿಲ್ಲ ಅನ್ನೋದು ಹೇಗೆ ಸರ್? ಓಕೆ, ಬಟ್ ನಾನು ಕೇಳಿದ ಹಾಗೆ ಆ ಕಾರ್ಯಕ್ರಮ ಹೋದ ದರ್ಶನ ಅವರಿಗೆ ಒಂದು ರೆಮ್ಯುನರೇಷನ್ ಕೊಟ್ಟಿರ್ತಾರೆ, ಅದನ್ನ ಹಸುಗಳನ್ನ ಖರೀದಿ ಮಾಡಿ ಒಂದಷ್ಟು ಜನ ರೈತರಿಗೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಸರ್. ಓಕೆ 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 ಹಿರಿಯರು ಹೇಳಿದ್ದಾರೆ, ಬಲಗೈಯಲ್ಲಿ ಕೊಟ್ಟಿದ್ದೆ ಎಡಗೈ ಗೊತ್ತಾಗಬಾರ್ದು. ಹೌದು, ಆದ್ರೆ ದರ್ಶನ್ ಸರ್ದು ಆ ಪಾಲಿಸಿಯಲ್ಲಿ ಅವರು ಫಸ್ಟ್ ನಿಲ್ತಾರೆ. ಯಾಕೆ ಅಂತಂತಂದ್ರೆ ಇವತ್ತಿನವರೆಗೂ ಮೀಡಿಯಾನ ಅವಾಯ್ಡ್ ಮಾಡಿ ಹೆಲ್ಪ್ ಮಾಡ್ತಾರೆ ಇವು ಏಕೈಕ ವ್ಯಕ್ತಿ. ಕೊಟ್ಟು ನಿಲ್ತಾನೆ ಇವನ ಹೆಸರ ಗುರುತಿಡುವನು ಆ ಶಿವನೇ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯ